ಹಾಯ್ ಗಾಯ್ಸ್, ವಿಂಟೇಜ್ ಕಾರ್ಸ್ ಸಡನ್ ಆಗಿ ಬ್ರೇಕ್ ಹಾಕ್ಲೇಬೇಕಾಗತ್ತೆ. ನಮ್ಮೂರ್ ಜನ ಜಾಗ ಎಂತೋ ಕರೆಕ್ಟ್ ಆಗಿ ಕರ್ಕೊಂಡು ಹೋಗುತ್ತೆ. ಮೊಬೈಲ್ ಚಾರ್ಜಸ್ ಎಕ್ಸ್ಟ್ರಾ ಇದ್ರಂತೆ. ಈ ರೆಡ್ ಕಲರ್ ಇದೆಯಲ್ಲ, ಇದು ಕೇರಳದವರು ಸ್ಟ್ಯಾಂಡರ್ಡ್ ಅಂತ ಇದೆ. 1,64,102 ಕಾರ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಫಿಯೇಟ್ ಕಂಪ್ನಿ ಕಾರು, ಮೊರೈಸ್ ಮೈನರ್ ಅಂತ. ಫೋರ್ಡ್ ಆಂಗ್ಲಿಯೋ ನೋಡಿ, ಇದು ಕಪ್ಪೆ ಮುತ್ತಿದ್ದಂಗಿದೆ. ವೋಕ್ಸ್ ವ್ಯಾಗನ್ ಟ್ರಿಂಪು ಮೇಫ್ಲವರ್ ಅಂತ. ಒಪೆಲೋ ಆಸ್ಟಿನ್ 8 ಸ್ಟೀಲ್ 1948. ಫೋರ್ಡ್ ಕಾರು ಇದು ಎಷ್ಟು ಸೈಕ್ ಆಗಿದೆ. ರೆಡ್ ಬ್ಲಾಕ್ ಕಾರ್ ಇದ್ದವನೇ ರಾಜ. ಒಂದು 45-50 ಇಯರ್ಸ್ ಓಲ್ಡ್ ಗಾಡಿ ಓಕೆ ಅನ್ಕೊಂತಾರೆ. 1 ಕೋಟಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ಇವಾಗ ನಾನಿದ್ದೀನಿ ವಿರಾಜಪೇಟೆ ರೋಡ್ ಅಲ್ಲಿ. ಇಲ್ಲಿಂದ ಇವಾಗ ಹೊರಟಿರೋದು ಸಿದ್ದಾಪುರದ ಹತ್ರ ಒಂದು ಕಾರ್ಸ್ ವಿಂಟೇಜ್ ಅಂದ್ರೆ ಓಲ್ಡ್ ವಿಂಟೇಜ್ ಕಾರ್ಸ್ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಲೈಕ್ ಹಳೆ ಗಾಡಿಗಳನ್ನ ಎಲ್ಲಾನು ಶೇಖರಣೆ ಮಾಡಿ ಒಂದ್ ಕಡೆ ಮ್ಯೂಸಿಯಂ ಮಾಡಿದ್ದಾರೆ. ನಾವು ನೋಡ್ತಿರುವಂತ ಮಾಡೆಲ್ಗಳು ಹಬ್ಬ ಅಂದ್ರೆ ಒಂದು 1995 1990 ವರೆಗೂ ನೋಡಿರ್ಬೋದು. ಬಟ್ ಇವ್ರ ಹತ್ರ ಇರುವಂತ ಕಾರ್ಸ್ಗಳು ನಿಮ್ಗೆ 1948 ಇಂದ ಹಿಡಿದು ಇಲ್ಲಿವರೆಗೂ, ಮತ್ತೆ ಅದ್ರ ಹಿಂದಿನ ಕಾರ್ಗಳು ಇದೆಯಂತೆ. ನನಗೂ ಸರಿಯಾಗಿ ಗೊತ್ತಿಲ್ಲ. ನಾನು ಕೇಳ್ದೆ, ಬಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ಯಾಕಂದ್ರೆ ನನಗೆ ಕಾರ್ ಅಂದ್ರೆ ಚಿಕ್ಕದ್ರಿಂದಲೂ ಬಹಳ ಇಷ್ಟ. ಸೊ ಕಾರ್ಗಳು ನೋಡೋದೇ ಒಂಥರ ಖುಷಿ. ಅದ್ರಲ್ಲೂ ಈ ಹಳೆ ಕಾಲದ ಕಾರ್ಗಳು ನೋಡೋದು ಇನ್ನೂ ಖುಷಿ ಇರುತ್ತೆ. ಯಾಕಂದ್ರೆ ಕೆಲವು ಸಿನಿಮಾಗಳಲ್ಲಿ ನೋಡ್ತೀವಿ, RR ಅಲ್ಲಿ ನೋಡಿದಾಗ ಅಥವಾ ಕೆಲವು ಓಲ್ಡ್ ಸಿನಿಮಾಗಳನ್ನ ಅಂದ್ರೆ ಓಲ್ಡ್ ಪ್ಯಾಟರ್ನ್ ಸಿನಿಮಾಗಳನ್ನ ಮಾಡಿದಾಗ ವಿಂಟೇಜ್ ಕಾರ್ಗಳನ್ನ ಆಲ್ಟ್ರೇಷನ್ ಮಾಡ್ಬಿಟ್ಟು ಯೂಸ್ ಮಾಡ್ತಾರೆ ಸಿನಿಮಾದಲ್ಲಿ. ಅದನ್ನ ನೋಡಕ್ಕೆ ಖುಷಿ ಆಗುತ್ತೆ. ಇನ್ ಡೈರೆಕ್ಟ್ ಆಗಿ ವಿಂಟೇಜ್ ಕಾರ್ಗಳನ್ನ ನಾವು ನೋಡಿದ್ರೆ ಹೆಂಗಿರುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಇತ್ತು. ಒಳ್ಳೆ ರೋಡ್ ಇತ್ತು, ಅಕ್ಕಪಕ್ಕ ನೇಚರ್ ಸೂಪರ್ ಆಗಿತ್ತು. ಗಾಡಿಲಿ ತುಂಬಾ ಪೆಟ್ರೋಲ್ ಇತ್ತು. ಮನ್ಸಲ್ಲಿ ಒಳ್ಳೆ ಆಲೋಚನೆ ಇತ್ತು. ತಲೆಯಲ್ಲಿ ಕೆಲವು ಓಲ್ಡ್ ಹಾಡುಗಳ ಗುನುಗು ಬರ್ತಾ ಇತ್ತು. ಒಬ್ನೇ ಇದನ್ನೆಲ್ಲ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಇತ್ತು. ಬಟ್ ಒಬ್ನೇ ರೈಡ್ ಮಾಡ್ತಿರೋದು, ಒಬ್ನೇ ಓಡಾಡ್ತಿರೋದು ಮನ್ಸಿಗೆ ಇನ್ನೂ ಮುದ ಕೊಡ್ತಾ ಇತ್ತು. ಈ ಜರ್ನಿನ ಹಾಗೆ ಒಂದಷ್ಟು ಜನಗಳನ್ನ ಮರೆಸ್ತಾ ಇರುತ್ತೆ, ಒಂದಷ್ಟು ಜನಗಳನ್ನ ನೆನಪಿಸ್ತಾ ಇರುತ್ತೆ. ಈ ಕ್ಷಣಕ್ಕೆ ಅನಿಸ್ತಿರೋದು ನನಗೆ, ನಾನು ಎಲ್ಲದ್ರಿಂದಲೂ ಕಳೆದೋಗಿದ್ದೀನಿ ಪರಿಸರದ ಮಧ್ಯೆ ಅಂತ. ಬಟ್ ಏನೇ ಕಳೆದೋದ್ರು ಸಡನ್ ಆಗಿ ನೆನಪಾಯ್ತು ಬ್ರೇಕ್ ಹೊಡಿಲೇಬೇಕು ಅಂತ. ಈ ರೀತಿ ರೋಡ್ ಬಂದ್ರೆ ಸಡನ್ ಆಗಿ ಬ್ರೇಕ್ ಹಾಕ್ಲೇಬೇಕಾಗತ್ತೆ. ಗುಂಡಿ ಇತ್ತು, ಗಾಡಿ ಫುಲ್ಲು ಗಡ ಅಂತ ಇತ್ತು. ಅದ್ರ ಮಧ್ಯದಲ್ಲಿ ನಾನು ಒಬ್ಬ ಇದ್ದೀನಿ ಅಂತ ಮಳೆರಾಯಿನ ಆರ್ಭಟ ಸ್ಟಾರ್ಟ್ ಆಯ್ತು. ಮಳೆ ಬಂತು ಅಂತ ಎದುರು ಸೀನೇ ಇಲ್ಲ. ಯಾಕಂದ್ರೆ ಹುಟ್ಟಿದ್ದು ಬೆಳೆದಿದ್ದು ಸಕಲೇಶ್ಪುರದಲ್ಲಿ. ಭಯ ಪಟ್ರೆ ನಮ್ಮೂರ್ ಜನ ಅಂತ ಮಕ್ಕು ಉಗಿದ್ಬಿಡ್ತಾರೆ. ನೋಡಿ, ಮಳೆ ನಿತ್ಯ ಹೋಯ್ತು. ಮುಂದೆ ಬರೋತ್ತಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಮುಂದೆ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಪಿರಿ ಮಳೆ ಸ್ಟಾರ್ಟ್ ಆಯ್ತು. ಕೊನೆಗೂ ಸಿದ್ದಾಪುರ ಬಂದೇ ಬಿಡ್ತು. ನಾನು ಗೂಗಲ್ ಮ್ಯಾಪ್ ಹಾಕೊಂಡ್ ಬಂದಿದ್ದೆ. ಇಲ್ಲಿ ರೈಟ್ ತಗೋಂತ ತೋರಿಸ್ತಾ ಇತ್ತು. ಬಟ್ ಸುತ್ತಮುತ್ತ ನೋಡಿದ್ರೆ ಯಾವ ಬೋರ್ಡ್ ಗಳಿಲ್ವಲ್ಲ ಅನ್ಕೊಂಡೆ. ಬಟ್ ಹಿಂದೆ ಬೋರ್ಡ್ ಇತ್ತು. ಸೊ ಸಿದ್ದಾಪುರದಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಬೋರ್ಡ್ ಇದೆ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಗೂಗಲ್ ಮ್ಯಾಪ್ ನ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗೋದಾದ್ರೆ ಆರಾಮಾಗಿ ಹೋಗ್ಬೋದು ಗೂಗಲ್ ಮ್ಯಾಪ್ ನ ಬಳಸ್ಕೊಂಡು. ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಇದಕ್ಕೆ ರೋಡನ್ನು ಮಾಡಿಸಿಲ್ಲ. ಇಲ್ಲಿ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ. ನಮಗೆ ಅಡ್ರೆಸ್ಗಳು ಗೊತ್ತಾದಾಗ ಮೊದಲೆಲ್ಲ ಏನು ಮಾಡ್ತಿದ್ವಿ ಹೇಳಿ, ಇವ್ರನ್ನ ಕೇಳಿಸ್ತಿದ್ವಿ ನಿಲ್ಲಿಸಿ. ಬಟ್ ತುಂಬ ಡೌಟ್ಗಳಿರೋದು. ಬಟ್ ಕಣ್ಣು ಮುಚ್ಕೊಂಡು ಗೂಗಲ್ ಹಾಕೊಂಡು ನಂಬೋದು. ಲೆಫ್ಟು ರೈಟು ಹಿಂದೆ ಮುಂದೆ ತಪ್ಪು ತೋರಿಸಿದ್ರು ಜಾಗ ಎಂತೋ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಸೊ ನಮ್ಮ ಕಡೆಯಿಂದ ಗೂಗಲ್ ಹಾಕಿಗೆ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ ಫೈನಲಿ ಬಂದು ಮನೆ ಹತ್ರ ಗಾಡಿ ಪಾರ್ಕ್ ಮಾಡಿ. ದೊಡ್ಡವ್ರಿಗೆ 100 ರೂಪಾಯಿ, ಚಿಲ್ಡ್ರನ್ಸ್ಗೆ ಫ್ರೀನಾ 5 ವರ್ಷದೊಳಗೆ, 5ರಿಂದ 12 ವರ್ಷದವರೆಗೆ 50 ರೂಪಾಯಿ. ಮೊಬೈಲ್ ಚಾರ್ಜಸ್ ಎಕ್ಸ್ಟ್ರಾ. ಇದು ಕಾರ್ಗಿರ್ ತಂದರೆ, ಕಾರ್ ಏನಾದರೂ ತಂದರೆ ಪಾರ್ಕಿಂಗಿಗೆ ಅದಕ್ಕೇನು ಚಾರ್ಜ್ ಇರಲಿಲ್ಲ, ಪಾರ್ಕಿಂಗ್ ಏನಿಲ್ಲ. ಓಕೆ ಥ್ಯಾಂಕ್ ಯು. ಒಳಗಿದೆಯಾ ಹಿಂಗೆ? ಓಕೆ ಥ್ಯಾಂಕ್ ಯು. ಎಂಟ್ರಿ ಆದ ತಕ್ಷಣ ಲೆಫ್ಟ್ ಅಲ್ಲೇ ನನಗೆ ಫಸ್ಟ್ ಕಣ್ಣಿಗೆ ಕಂಡಿದ್ದು ಅಜ್ಜಿ ಕುಟೀರ ಎಸ್ ಚಿನ್ನಪ್ಪ ಅವರು ಡೊನೇಟ್ ಮಾಡಿರುವಂತಹ ಈ ಓಲ್ಡ್ ಸಿನಿಮಾ ಪ್ರಾಜೆಕ್ಟ್ ಮಾಡುವಂತಹ ಪ್ರೊಜೆಕ್ಟರ್. ತುಂಬಾ ಕ್ಲೀನ್ ಆಗಿ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಮೇಲೆ ರೀಲ್ ಹಾಕುವಂತಹ ಜಾಗ ಕಾಣಿಸ್ತಾ ಇದೆ ನಿಮ್ ಕಣ್ಣಿಗೆ. ಈಗ ಪ್ರಪಂಚ ಪೂರ ಅಪ್ಡೇಟ್ ಆಗಿದೆ, ಹಾಗೆ ಸಿನಿಮಾ ಕೂಡ ಡಿಜಿಟಲೈಸ್ ಆಗಿದೆ. ಸೊ ಹಂಗಾಗಿ ಎಲ್ಲಾ ಡಿಜಿಟಲೈಸ್ ಆಗಿರೋದ್ರಿಂದ ಹಳೆ ಸಿನಿಮಾದ ಈ ರೀಲ್ಸ್ ನ ಪ್ರೊಜೆಕ್ಟರ್ ನ ಯಾರು ಯೂಸ್ ಮಾಡ್ತಿಲ್ಲ. ಇದು ನಿಮ್ಗೆ ಓಲ್ಡ್ ವೇಯಿಂಗ್ ಮಿಷಿನ್. ಮೊದಲೆಲ್ಲ ಇದ್ರಲ್ಲೇ ತೂಕ ನೋಡ್ತಾ ಇದ್ರಂತೆ. ಈ ರೆಡ್ ಕಲರ್ ಇದೆಯಲ್ಲ, ಇದು. ಈ ಬಂಡಿ ನೋಡಿ 4 ಚಕ್ರ ಮಾತ್ರ ಇದೆ, ಬಾಡಿನೇ ಇರ್ಲಿಲ್ಲ. ನನಗಂತೂ
ಸಿನಿಮಾ ಹಳೆ ಪ್ರೊಜೆಕ್ಟರ್ ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ಇತ್ತೀಚಿನ ಹುಡುಗರುಗಳು ಅಥವಾ ಇತ್ತೀಚಿನ ಈಗ ಒಂದು 2015 ಮೇಲೆ ಎಂಟ್ರಿ ಆಗಿರುವಂತಹ ಯಾರೇ ಸಿನಿಮಾ ಕೆಲಸಗಾರರು ಇದನ್ನ ಯೂಸ್ ಮಾಡಲ್ಲ. ಇವಾಗ ಡಿಜಿಟಲ್ ಬಂದ್ಬಿಟ್ಟು ಎಲ್ಲ ಡಿಜಿಟಲ್ ಕ್ಯಾಮ್ರಾಗಳು, ಡಿಜಿಟಲ್ ಪ್ರೊಜೆಕ್ಟರ್ಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಆ ಟೈಮಲ್ಲಿ ರೀಲಲ್ಲಿ ಮಾಡೋರಂತೆ. ಆ ವೇಯಿಂಗ್ ಮಿಷಿನ್ ಬಂದ್ಬಿಟ್ಟು ನಿಮಗೆ ಒಂದು 40-50 ವರ್ಷದ ಹಿಂದೆ ಅಂತೆ. ಬಟ್ ಇವಾಗ ಅದು ವರ್ಕ್ ಆಗ್ತಿಲ್ಲ ವೇಯಿಂಗ್ ಮಿಷಿನ್. ಈ ತೋಟದ ಓನರ್ ಬಂದ್ಬಿಟ್ಟು ಕೇರಳದವರು, ಈ ಮ್ಯೂಸಿಯಂ ಓನರ್ ಬಂದ್ಬಿಟ್ಟು ಕೇರಳದವರು. ಒಂದು 30 ಎಕರೆ ಎಸ್ಟೇಟ್ ಮಾಡ್ಕೊಂಡು ಇಲ್ಲಿದ್ದಾರೆ. ಬಟ್ ಇವ್ರ ಕ್ರೇಜಿಗೆ ನಂದೊಂದು ಹ್ಯಾಟ್ಸ್ ಆಫ್. ತುಂಬಾ ಖುಷಿ ಆಯ್ತು ಮಾತ್ರ. ನೋಡಿ ಇದೆ ಮ್ಯೂಸಿಯಮ್ಮು, ಕಾರುಗಳಿದೆ. ಅಂದರೆ 53 ಅಲ್ಲ ಅಂತ 50 ಪ್ಲಸ್ ಬೈಕ್ಸ್ ಇದೆ. ಬೈಕ್ಸ್ ಒಂದು 10 ಬೈಕ್ ಇದೆ. ಲೂನಾ, ನಿಮಗೆ ರಾಜದೂತು, ಹಳೆಯ ಬೈಕ್ಗಳೇನೇನಿದೆ, SD, ಕೆಲವೊಂದು ಓಲ್ಡ್ ಬೈಕ್ಗಳು ಇದರಲ್ಲಿದೆ. ಬನ್ನಿ ತೋರಿಸ್ತೀನಿ ಒಳಗೆ ನಿಮಗೆ. ಬಟ್ ಕತ್ಲೆ ಇದೆ ಸ್ವಲ್ಪ, ಅಷ್ಟು ಕಾಣಲ್ಲ. ಅವ್ರಿಗೆ ಲೈನಿಂಗ್ ನೋಡ್ಕೊಂಡು ಬಂದರೆ ನಿಮಗೆ ಕಂಪ್ಲೀಟ್ ಕಾರ್ಗಳು ಕಾಣುತ್ತೆ. ಸೊ ಈ ಕಂಪ್ಲೀಟ್ ಕಾರ್ಗಳದ್ದು ವಿಡಿಯೋಗಳು ಸಪ್ರೇಟಾಗಿ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನಿಮಗೆ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತೀನಿ. ಯಾವ ಮಾಡೆಲ್ಲು, ಯಾವ ಕಾರು ನೋಡಿ, ಎಷ್ಟು ಸೈಕ್ ಆಗಿರುವಂಥ ಕಾರ್ಗಳಿದೆ. ಕಂಪ್ಲೀಟ್ ಅಂಬಾಸಡರಿಂದ ಹಿಡಿದು ಸ್ಟ್ಯಾಂಡರ್ಡು, ಫಿಯೇಟು, ಸುಮಾರು ನನಗೆ ಗೊತ್ತಿರುವಂಥ ನೋಡಿ ಹಿಲ್ಮ್ಯಾನ್ ಮಿನಿ, ನನಗೆ ಗೊತ್ತಿಲ್ಲದಿರೋವಂಥದ್ದು ಎಷ್ಟೋ ಕಾರ್ಗಳಿದೆ ಇಲ್ಲಿ. ನೋಡಿ ಆಸ್ಟಿನ್ 8, ಕಂಪ್ಲೀಟ್ ನೋಡಿ ಆಸ್ಟಿನ್ A40, ಅದರಲ್ಲೂ ಮಾಡೆಲ್ಗಳಿದೆ. ಮತ್ತು ಓಲ್ಡ್ ಜೀಪ್ಗಳಿದೆ. ಸೊ ಇದು ನೋಡಿ ಫೋರ್ಡ್ ಪಾಪ್ಯುಲರ್ ಗಾಡಿ. ಸೊ ನೋಡಿ ಹೊಸ ಗಾಡಿಗಳು, ನೀವೇನು ನೋಡಿದ್ದೀರೋ ಹೊಸ ಗಾಡಿಗಳು. ನೀವೇನೇ ಎಷ್ಟೇ ದುಡ್ಡು ಮಾಡಿದ್ರು, ಒಂದಷ್ಟು ಗಾಡಿಗಳನ್ನ ಹೊಸದಾಗಿ ತೊಗೊಂಡ್ರು, ಬೆನ್ಸ್ ತೊಗೋಬೋದು, ಆಡಿ ತೊಗೋಬೋದು, ಇಲ್ಲ ರೋಲ್ಸ್ ರಾಯ್ಸ್ ತೊಗೋಬೋದು. ಏನೇ ತೊಗೊಂಡ್ರು ಈ ಗಾಡಿಗಳಲ್ಲಿ ಓಡಾಡೋಕ್ಕಾಗಲ್ಲ. ಯಾಕಂದರೆ ಈ ಗಾಡಿಗಳ ಅಂದರೆ ಏನು ಹೇಳ್ತಾರೆ ಹೇಳಿ, ಸಮಾಧಿ ಆಗೋಗಿದೆ. ಸಮಾಧಿಯ ಮೇಲೆ ಹೆಸರು ಬರ್ದಂಗೆ ಈ ಗಾಡಿಗಳನ್ನ ಮ್ಯೂಸಿಯಮ್ಗೆ ಇಟ್ಟಿದ್ದಾರೆ. ಈ ಗಾಡಿಯಲ್ಲಿ FC ಸಿಗಲ್ವಲ್ಲ ನಿಮಗೆ, 50-60 ವರ್ಷದ ಹಳೆ ಗಾಡಿಗಳು. ಸೊ ಹಂಗಾಗಿ ಈ ಗಾಡಿಗಳನ್ನ ನೀವು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಕಣ್ತುಂಬ ನೋಡಬೇಕಂದ್ರೆ ಈ ಲೊಕೇಶನ್ ಹಾಕಿರ್ತೀನಿ, ಬನ್ನಿ ಈ ಮ್ಯೂಸಿಯಮ್ಗೆ. ಮ್ಯೂಸಿಯಮ್ಮಲ್ಲಿರುವಂಥವ್ರು ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ಸೊ ಆರಾಮಾಗಿ ವಿಡಿಯೋ ಮಾಡ್ಕೊಳಕ್ಬಿಟ್ರು. ಕೆಲವು ಕಡೆ ಎಲ್ಲ ಕ್ಲಿಕ್ ಮಾಡ್ತಾರೆ ವಿಡಿಯೋ ಮಾಡಬೇಕಾದ್ರೆ ಮೊಬೈಲ್ ಕಿತ್ಕೊಳ್ಳೋವಂಥದ್ದು. ನೋಡಿ ಮ್ಯೂಸಿಯಂ ಮಾಡಿರೋದಕ್ಕೂ ಎಷ್ಟು ನೀಟಾಗಿ ಮಾಡಿದ್ದಾರೆ. ಎಂತೆಂಥ ಕಾರ್ಗಳನ್ನ ಇಟ್ಟಿದ್ದಾರೆ. ಅಂಬಾಸಿಡರ್ ಮೊದಲು ಯಾರ ಹತ್ರ ಅಂಬಾಸಿಡರ್ ಎತ್ಕೊ ಬರ್ತಾಯಿದ್ರು ಹಳ್ಳಿಗೆ ಅಥವಾ ಪಟ್ಟಣದಲ್ಲಿ ಒಂದಿತ್ತು ಮೊದಲು, ಒಂದು ತಾಲೂಕಿಗೆ 1-2 ಇರೋವಂಥದ್ದು. ಅವಾಗ ಯಾರಾದ್ರೂ ಓಡಾಡ್ತಿದ್ದಾರೆ ಅವರೇ ರಾಜದೂತರ ಇತ್ತು. ಸೊ ಇವಾಗೆಲ್ಲ ಮಕ್ಳುಗಳ ಕೈಲೂ ಕಾರ್ಗಳು ಬಂದ್ಬಿಟ್ಟು ಕಾರ್ಗಳಿಗೆ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಟ್ಟಿದೆ. ಬಟ್ ಒಂದು ಟೈಮ್ ಕಾರ್ ಇದ್ದವನೇ ರಾಜ ಅನ್ನೋ ಥರ ಇತ್ತು. ನಮ್ಮೂರಿಗೂ 2020ಲೇನೋ ಅಂಬಾಸಿಡರ್ ಕಾರ್ ಬಂದಿದ್ದು ನನಗೆ ಗೊತ್ತಿರೋ ಪ್ರಕಾರ. ಒಂದಷ್ಟು ಜನ ಹೇಳೋರು ಅಲ್ಲಿವರೆಗೂ ಯಾವ ಗಾಡಿಗಳು ಬರ್ತಿಲ್ಲ, ಜೀಪ್ಗಳು ಬರೋದಂತೆ, ಬಾಡಿಗೆ ಜೀಪ್ಗಳು. ಸ್ವಂತ ಒಬ್ಬ ಗಾಡಿ ತೊಗೊಂಡಿದ್ದು, ಕಾರ್ ತೊಗೊಂಡಿದ್ದು ನಮ್ಮೂರಲ್ಲಿ ಅಂದರೆ 2020 or 1999 ನನಗೆ ಗೊತ್ತಿರುವಂಥ ಮಾಹಿತಿ. ನಮ್ಮ ಬೈಕೆರೆಯಲ್ಲಿ ನೋಡಿ ಇದು ಹೆಂಗಿದೆ, ಅದು ಬೀಸ್ಟ್ ಇದ್ದಂಗಿದೆ. ಈ ಮ್ಯಾರಮ್ಯಾಕ್ಸ್ ಫಿಲ್ಮಲ್ಲಿ ಯಾವುದೋ ಸೀನಲ್ಲಿ ನೋಡ್ದಂಗಿದೆ ಕಾರ್ ಹೆಂಗಿದೆ ನೋಡಿ. ಈ ಕಾರಲ್ಲಿ ಏನಾದರೂ ಇವಾಗ ಓಡಾಡ್ಬಿಟ್ರೆ ನೀವು ಎಲ್ಲ ನಮ್ಮನೆ ನೋಡ್ತಾರೆ. ನೋಡಿ ಮಧ್ಯದಲ್ಲಿದ್ದ ಬೈಕ್ಗಳಿದೆ, ಬೈಕ್ ರಾಜ್ಕುಮಾರ್ ನಾನಿನ್ನ ಮನೆಯಲ್ಲ ಸಿನಿಮಾದಲ್ಲಿ ಯೂಸ್ ಮಾಡ್ತಾರಲ್ಲ ಅದೇ ಥರ ಸೇಮ್ ಬೈಕು. ನೋಡಿ ಈ ಕಾರ್ ಇದೆ ನಿಮಗೆ, ಎಷ್ಟು ಅಗಲ ಇದೆ ಕಾರು, ಓಲ್ಡ್ ಜೀಪು. ಇದೆಲ್ಲ ತುಂಬ ಅಂದರೆ ಒಂದು 30-40 ಇಯರ್ಸ್ ಬ್ಯಾಕ್ದು. ನೋಡಿದೆ ಇಲ್ಲಿ ಗಾಡಿ ಇದೆ ನೋಡಿ, ಎತ್ತಿನ ಗಾಡಿ. ಈ ಎತ್ತಿನ ಗಾಡೀಲಿ ಯಾರ್ಯಾರು ಓಡಾಡಿದ್ದೀರ? ಈಗಿನ ಎತ್ತಿನ ಗಾಡೀಲಿ ಇದು ತುಂಬ ಓಲ್ಡು. ಇದು ನಿಮಗೆ ಹತ್ರ ನಿಮಗೆ ಒಂದು 45-50 ಇಯರ್ಸ್ ಓಲ್ಡು ಎತ್ತಿನ ಗಾಡಿ. ನೀವು ಎತ್ತಿನ ಗಾಡೀಲಿ ಓಡಾಡಿದ್ದೀರಾ? ನೀವು ಎತ್ತಿನ ಗಾಡಿನ ಓಡಿಸಿದ್ದೀರಾ? ಒಂದು ಕಾಮೆಂಟ್ ಮಾಡಿ. ಯಾಕಂದರೆ ಆ ಎತ್ತಿನ ಗಾಡಿ ಓಡಿಸೋ ಫೀಲೇ ಬೇರೆ. ಯಾಕಂದರೆ ನಾನು ಮಾಡಿದ್ದೀನಿ. ನಮ್ಮೂರಲ್ಲಿ ನಮ್ಮ ದೊಡ್ಡಪ್ಪನ ಗಾಡಿ ಇತ್ತು, ಎತ್ತಿನ ಗಾಡಿ. ಸೊ ನಾನು ಓಡಿಸಿದ್ದೀನಿ ಆ ಗಾಡೀಲಿ. ನಿಮಗೆ ಅದೊಂದು ಹೇಳೋದು ಮರ್ತೆ ನೋಡಿ, ಇಲ್ಲೊಂದು ಚಾರ್ಟ್ ಇದೆ. ಓಲ್ಡ್ ಟೈಮಲ್ಲಿ ಮಹಾರಾಣಿಗಳು ಅಥವಾ ಶ್ರೀಮಂತರು ಯೂಸ್ ಮಾಡ್ತಿದ್ದಂಥ ಚಾರ್ಟು ನೋಡಿ ಹೆಂಗಿದೆ. ಇದೇ ಸೆಕ್ಯೂರಿಟಿ ಫುಲ್ಲು ಅವಾಗ ಎತ್ತಿನ ಗಾಡಿಗೆ. ಇಲ್ಲಿಗೆ ನೊಗ ನೋಡಿ, ಇದು ಈ ನೊಗಕ್ಕೆ ಇಲ್ಲಿದೆ ನೋಡಿ, ನೊಗಕ್ಕೆ ಎತ್ತುಗಳನ್ನ ಕಟ್ಕೊಂಡ್ಬಿಟ್ರೆ ನೋಡಿ ಚಾರ್ಟಲ್ಲಿ ಒಬ್ಬ ಓಡ್ಸೋ ಫ್ರೆಂಟ್ ಡ್ರೈವರು ಸಾರಥಿ ಒಳಗೆ ಆರಾಮಾಗಿ 2 ಜನ ಕೂತ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ಐಟಮು, ತಿಂಡಿ ತಿನಿಸುಗಳನ್ನ ಇಟ್ಕೊಂಡು ಹೋಗ್ತಾಯಿದ್ರು. ಯಾಕಂದರೆ ಈಗಿನ ಲೆವೆಲಲ್ಲಿ ಸ್ಪೀಡಲ್ಲಿ ಇರ್ತಿರ್ಲಿಲ್ವಲ್ಲ. ಯಾವುದೇ ಊರಿಗೆ ಹೋಗಬೇಕಾಗಿದ್ರು ಒಂದು 5 ದಿವಸ 6 ದಿವಸ ಆಗೋದು. ನಿಮಗೆ ಜಸ್ಟ್ 100 ಕಿಲೋಮೀಟರ್ಸ್ ಕ್ರಾಸ್ ಆಗಬೇಕಂದ್ರೆ 1 ವೀಕ್ ಬೇಕಾಗಿರೋದು. ಬಟ್ ಈಗಿನ ಗಾಡಿಗಳು, ಈಗಿನ
ಒಂದು ಸ್ಪೀಡ್ಗೆ ಅದೇ ರೀತಿಯ ಗಾಡಿಗಳು ಬಂದಿದೆ ನೋಡಿ. ಮಲ್ಕೊಂಡಿದ್ದಾಗ ಚೆಕ್ ಮಾಡ್ತಿದ್ದೆ ನಿಯರ್ ಯಾವ್ಯಾವುದು ಪ್ಲೇಸ್ಗಳಿದೆ ಹಂಗೆ ಹಿಂಗೆ. ಸೊ ಒಂದು ಲಿಂಕ್ ಬಂತು, ಅದ್ರ ಮೇಲೆ ಕ್ಲಿಕ್ ಮಾಡಿದೆ ನೋಡಿ. ಅಚಾನಕ್ಕಾಗಿ ಇಲ್ಲಿಗೆ ಬರಬೇಕಾಯಿತು. ಬಟ್ ಇದು ಫಸ್ಟ್ ಕಾರ್ ನೋಡಿ, ಸ್ಟ್ಯಾಂಡರ್ಡ್ ಅಂತ ಇದೆ. ಸೊ ಅಂಬಾಸಿಡರ್ ಥರನೇ ಇದೆ, ಬಟ್ ಅಂಬಾಸಿಡರ್ ಅಲ್ಲ, ಇದು ಸ್ಟ್ಯಾಂಡರ್ಡ್ ಅಂತ. ಇದರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಒಂದೊಂದು ಕಾರ್ದು ಕೂಡ ಅಂತಂದ್ರೆ ನಾನು ಶಾರ್ಟ್ಸ್ ಮಾಡಿ ಹಾಕುವಂತಹ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಶಾರ್ಟ್ಸ್ ಹಾಕಿದಾಗ ಪ್ರತಿಯೊಂದು ಕಾರ್ದು ಇನ್ಫಾರ್ಮೇಶನ್ ಸಪರೇಟ್ ಹಾಕ್ತೀನಿ. ಯು ಜಸ್ಟ್ ವಾಚ್ ಇಟ್. 1937 ಇಂದ 35 ಇಂದ 1937 ವರೆಗೂ ಮಾಡಿದ್ದಾರೆ. ಟೋಟಲ್ 1,64,102 ಕಾರ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಗಾಡಿ ನೋಡಿ ಹೆಂಗಿದೆ, ಅವಾಗ್ಲೇ ಒಂದು ರಾಯಲ್ ಲಿಕ್ ಇರುವಂತಹ ಗಾಡಿ ಅಂತ ಹೇಳ್ಬೋದು ನೀವು. ಫಿಯೇಟ್ ಕಂಪ್ನಿ ಕಾರು ಹೆಂಗಿದೆ ನೋಡಿ. ಇದು ಓನ್ಲಿ 2 ಸೀಟರ್ ಅನ್ಸುತ್ತೆ. ಇದು 2 ಜನ ಕೂರುವಂಥದ್ದು. 2 ಜನದ ಮೇಲೆ ಜಾಸ್ತಿ ಜನ ಕೂರಕ್ಕಾಗಲ್ಲ. ಬಾಡಿ ಮಾತ್ರ ಕ್ರೇಜಿ ಆಗಿದೆ. ಇದು ಮೊರೈಸ್ ಮೈನರ್ ಅಂತ 1951 ಅಲ್ಲಿ ಮಾಡಿರುವಂಥ ಕಾರ್ ಇದು ನೋಡಿ. ಈ ಗಾಡಿ ನೋಡಿ ರಾಣಿಯರು ಬಳಸ್ತಿದ್ದಂತಹ ಗಾಡಿ ಅನ್ಸುತ್ತೆ. ಆರ್ನ್ ಪಾರ್ಟೇ ಇಷ್ಟು ಉದ್ದ ಇದೆ ಅಂದ್ರೆ ಇನ್ನು ಆರ್ನ್ ಯಾವ ಲೆವೆಲ್ಗೆ ಎಷ್ಟು ದೂರ ಕೇಳೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬಹುದು ಅಷ್ಟೇನೆ. ನಾವು ಫೋರ್ಡಲ್ಲಿ ಎಂಡೋವರು, ಫಿಯೆಸ್ಟಾ, ಫಿಗೋ, ಪಿಜಾನ್ ಕಾರ್ ನೋಡಿದ್ವಿ. ಇದನ್ನ ನೋಡಿ ಹಳೆ ಗಾಡಿ ಫೋರ್ಡ್ ಆಂಗ್ಲಿಯೋ ಹೆಂಗಿದೆ ಗುರು, ನಂಬರ್ ಇಲ್ಲ ಇದಕ್ಕೆ. ಇದು ಕೂಡ ಫೋರ್ಡ್ ವೈ 1936 ಮಾಡೆಲ್ ಕಾರ್. ಇದ್ರ ಕಲರ್ ನೋಡಿ ಕ್ರೇಜಿ ಆಗಿದೆ. ಮೀನ್ಸ್ ಲೈಟ್ ಕಾಕಿ ಅಥವಾ ಕ್ರೀಮಿ ಕಲರ್ ಅಂತ ಹೇಳ್ಬೋದು. ಮೂತಿ ಮಾತ್ರ ನೋಡಿ 2 ಕಣ್ಗಳಿದ್ದಂಗಿದೆ ಆ ಹೆಡ್ಲೈಟ್ಗಳು. ಕಾರ್ ನೋಡಿ 2 ಜನ ಕೂರೋರು, ಒಬ್ರು ಕೂರೋರು, ಒಂದ್ರು ಗೊತ್ತಾಗಲ್ಲ. ಮೇ ಬಿ 2 ಸೀಟರ್ ಇದು. ಒಳಗಡೆ ನೋಡೋ ಪ್ರಕಾರ 2 ಸೀಟ್ ಇದೆ. ಒನ್ ಆಫ್ ದಿ ಕ್ರೇಜಿಯಸ್ಟ್ ಅಂಡ್ ಫನಿಯೆಸ್ಟ್ ಲುಕ್ ನೋಡಿ. ಇದು ಕಪ್ಪೆ ಮುತ್ತಿದ್ದಂಗಿದೆ. ವೋಕ್ಸ್ ವ್ಯಾಗನ್ ಬೀಟ್ಲಿ 1975 ಇರೋ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಗಾಡಿ ಇದು. 2 ಸೀಟರ್ ಪ್ಲಸ್ ಬ್ಯಾಕ್ ಟು 4 ಸೀಟರ್ ಗಾಡಿ. ರೆಡ್ ಕಾಂಬಿನೇಷನ್. ಹೆಡ್ಲೈಟ್ ನೋಡಿ ಒಳ್ಳೆ ಕಪ್ಪೆದು ಕಣ್ಣಿದ್ದಂಗಿದೆ. ಐ ಲವ್ ರೆಡ್ ಯಾ. ಇದು ಫಿಯೇಟ್ ಗಾಡಿ. ನಿಯರ್ 1953 ಇಂದ 1969 ವರೆಗೂ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಗಾಡಿ. ಇದೆಲ್ಲ ಆದಮೇಲೆ ಆಫ್ಟರ್ ದಟ್ ಅಂಬಾಸಿಡರ್ ಬಂದಿರೋದು. ಒಂದು ಗಾಡಿ ನೋಡ್ಬೋದು ನೀವು, ಸೇಮ್ ಲೈಕ್ ಅಂಬಾಸಿಡರ್ ಇದ್ದಂಗೆ ಇದೆ ಗಾಡಿ. ಟೆಂಪೋ ಮೇ ಫ್ಲವರ್ ಅಂತ ಗಾಡಿ ಇದು. ನಾನು ಇದು ಕೇಳೇ ಇರಲಿಲ್ಲ ಗಾಡಿ ಸಹ, ಬಟ್ ಸೈಕಾಗಿದೆ ಗಾಡಿ. ಐ ಥಿಂಕ್ ಇವ್ರ ಬಾಡಿನ ಯಾವುದೂ ಹಾಳು ಮಾಡಿಲ್ಲಪ್ಪ. ಒಪೆಲೋ ಕಾರ್ಡೆಟ್, ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ 1937. ನೋಡಿ ಹೆಂಗಿದೆ ಗಾಡಿ. ಒಪೆಲೋ ಕೋರ್ಸಾ. ಒಪೆಲೋದಲ್ಲಿ ನಾನು 2 ಗಾಡಿಗಳು ನೋಡಿದ್ದೀನಿ, ಬಟ್ ಈ ಗಾಡಿ ನೋಡಿಲ್ಲ. ಈಗ ನೋಡ್ತಾ ಇದ್ದೀನಿ, ಯಾಕಂದರೆ ನಾನು 1932 ಹುಟ್ಟಿರಲಿಲ್ಲ. ನಮ್ಮ ಅಜ್ಜ ಹುಟ್ಟಿದ್ರು ಈ ಗಾಡಿ ನೋಡಿರಲ್ಲ ಗುರು. ಆಸ್ಟಿನ್ 8, ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ 1946 ಅಲ್ಲಿ ಆಗಿರೋದು. ಪ್ರತಿಯೊಂದು ಕಾರು ಒಂದೊಂದು ಡಿಸೈನ್ ಅಲ್ಲಿ ಸಖತ್ತಾಗಿ ಕಾಣ್ತಾ ಇದೆ. ನೋಡಿ ಹೇಗ್ ಕಾಣ್ತಾ ಇದೆ. ಒರಿಜಿನಲ್ ಸ್ಟೀಲ್ ಯೂಸ್ ಮಾಡಿ ಮಾಡ್ತಾ ಇದ್ರಂತೆ, ಬಟ್ ಈಗಿನ ಕಾರ್ಗಳು ಸ್ಟೀಲ್ ಗಿಂತ ಫೈಬರ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಒರಿಜಿನಲ್ ಸ್ಟೀಲ್ ಯೂಸ್ ಮಾಡಿರೋದ್ರಿಂದ ಇನ್ನೂ ಹೆಂಗೆ ಯಾವ ಲೆವೆಲ್ಗೆ ಈ ಗಾಡಿ ಚೆನ್ನಾಗಿದೆ. ಈ ಗಾಡಿನ ಯಾವ ಲೆವೆಲ್ಗೆ ಸೇವ್ ಮಾಡಿದ್ದಾರೆ ನೋಡಿ. ಆಸ್ಟಿನ್ ಹೆಂಗಿದೆ ಗುರು. F40 1948 ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಗಾಡಿ ಆಸ್ಟಿನ್ F40. ಪ್ರತಿಯೊಂದು ಗಾಡಿನೂ ಒಂದೊಂದು ಕಂಪ್ನಿನ ಇಷ್ಟು ಚೆನ್ನಾಗಿ ಇಷ್ಟು ಒಂದು ದೊಡ್ಡ ಗೋಡನ್ ಅಲ್ಲಿ ಕಲೆಕ್ಟ್ ಮಾಡಿರೋದು ತುಂಬಾ ಖುಷಿ ಆಗುತ್ತೆ. ಪಕ್ಕದಲ್ಲಿ ಒಂದು ರಾಜದೂತ ಇದೆ ನೋಡಿ. ಸೊ ಆ ಗಾಡಿಗಳು ಸಿಗಕ್ಕೆ ವಿಂಟೇಜ್ ಗಾಡಿಗಳನ್ನ ಲಕ್ಷಾಂತರ ರೂಪಾಯಿ ದುಡ್ಡು ಕೇಳ್ತಾರೆ. ಇಲ್ಲಿರುವಂತಹ ಎಲ್ಲಾ ಗಾಡಿಗಳನ್ನ ಮಾರಿದ್ರೆ ಎಷ್ಟು ದುಡ್ಡು ಆಗ್ಬಹುದು. ಬರೀ ವಿಂಟೇಜ್ ಕಾರ್ಗಳು ಮಾತ್ರ ಅಲ್ಲ, ವಿಂಟೇಜ್ ಜೀಪ್ಗಳನ್ನು ಕೂಡ ಈ ಶೆಡ್ ಅಲ್ಲಿ ನಿಲ್ಸಿದ್ದಾರೆ. ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವು ಬಾಡಿ ಲೆಂತ್ ನೋಡಿ ಇವಾಗ ಬರ್ತಿರುವಂತಹ ಜೀಪಿಗೂ ಮೊದಲು ಬರ್ತಿದ್ದಂತಹ ಜೀಪಿಗೂ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ವಿಲಿಕ್ಸ್ ಅಂತ ಏನೋ ನೇಮ್ ಇದೆ, ಬಟ್ ಇಲ್ಲಿದಂತೂ ನೇಮ್ ಆಗಿರೋ ಚಾನ್ಸ್ ಇಲ್ಲ. ಇದು ಇಂಪೋರ್ಟೆಡ್ ಗಾಡಿ ಅಂತಾನೆ ಹೇಳ್ಬೋದು. ಇಲ್ಲೊಂದು ಎಲ್ಲೋ ಗಾಡಿ ಇದೆ ನೋಡಿ, ಫೋರ್ಡ್ ಪಾಪ್ಯುಲರ್ ಅಂತ. ಸಖತ್ತಾಗಿದೆ ಗಾಡಿ. ಇದ್ರ ಪಕ್ಕನೆ ನಿಂತಿರುವುದು ಕ್ರೇಜಿಯಾಗಿ ಹೆಂಗಿದೆ ನೋಡುಗುರು ಕಾರು. ಇದು ಎಷ್ಟು ಉದ್ದ ಇದೆ ಗೊತ್ತಾ? ಸೈಡ್ ಇಂದ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಉದ್ದ ಇದೆ ಅಂತ. ಸೊ ಅಂಬಾಸಡರ್ ಗಿಂತ ಸ್ವಲ್ಪ ಲೆಂತ್ ಇರುವಂತಹ ಗಾಡಿ, ಬಟ್ ಸಖತ್ತಾಗಿದೆ ಗಾಡಿದು.
ಪಕ್ಕದಲ್ಲೇ ಇರೋದು ಹಿಲ್ಮ್ಯಾನ್ ಮಿನಿ. ಇಯರ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ 1953 ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಗಾಡಿ. ಈ ಗಾಡಿ ನೋಡುಗರು ಹೆಂಗ್ ಸೈಕ್ ಆಗಿದೆ. ಕಲರ್ ಒಂದು ಚೂರು ಶೇಡ್ ಆಗಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಇದೇ ರೀತಿ ಆಸ್ಟಿನ್ 8 ಆಗಿರ್ಬೋದು. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ 2046. ರೆಡ್ ಬ್ಲ್ಯಾಕು ಕಾಂಬಿನೇಷನ್ನು. ಪ್ರತಿಯೊಂದು ಗಾಡಿನ ನಾನು ಯೂಟ್ಯೂಬಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ನಾನು ಎಲ್ಲ ಗಾಡಿಗಳನ್ನ ಸಿಂಗಲ್ ವಿಡಿಯೋ ಮಾಡಿ ಶಾರ್ಟ್ಸಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತೀನಿ. ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಆ ಶಾರ್ಟ್ಸಲ್ಲಿ ಆ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ಕಾರ್ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಕಾರ್ ತಗೊಳ್ಳೋದು ಅಂತಲ್ಲ, ಕಾರ್ ಓಡಾಡೋದೇ ಒಂದು ಟೈಮಲ್ಲಿ ತುಂಬ ಇಷ್ಟಪಡ್ತಾ ಇದ್ದೆ. ನೋಡಿ, ಈ ಗಾಡಿಗಳನ್ನ ನೀವು ತೊಗೊಳಕ್ಕಾಗತ್ತಾ ಈಗ? ಎಲ್ಲೋ ಸಿಕ್ಕಿದ್ರೆ ತಗೊಬಂದು ನೀವು ಸೇಫ್ ಮಾಡಿ ಮನೇಲಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಈ ಥರ ಮ್ಯೂಸಿಯಮ್ಗಳಲ್ಲಿ ತಂದುಕೊಡಿ. ಯಾಕಂದರೆ ಒಂದಷ್ಟು ಜನಗಳು ಬಂದು ನಿಮ್ಮ ಕಾರ್ಗಳನ್ನ ನೋಡ್ತಾರೆ. ತುಂಬ ಹಳೆ ಗಾಡಿಗಳು ಇನ್ನೂ ಕೆಲವರು ಮೇಂಟೈನ್ ಮಾಡ್ತಿದ್ದಾರೆ. ಅಂಥವ್ರು ಕೆಲವು ಯೂಟ್ಯೂಬ್ಗಳಲ್ಲಿ ಅಥವಾ ಕೆಲವು ರೀಲ್ಸ್ಗಳಲ್ಲಿ ನೋಡಿದ್ದೀನಿ, ತುಂಬ ಹಳೆ ಗಾಡಿಗಳನ್ನ ಮೇಂಟೈನ್ ಮಾಡ್ತಿರ್ತಾರೆ. ಅಂಥವ್ರಿಗೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆ ಗಾಡಿ ಮೇಲೆ ಎಷ್ಟು ಪ್ರೀತಿ ತೋರಿಸಿರ್ತಾರೆ ಅಂದರೆ, ಮನುಷ್ಯನ ಮೇಲೆ ತೋರಿಸಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಗಾಡಿ ಮೇಲೆ ಅಷ್ಟು ಪ್ರೀತಿ ತೋರಿಸಿರ್ತಾರೆ. ಗಾಡಿ ಮೇಲೆ ತೋರಿಸಿದ್ದಾರೆ ಅಂದರೆ ಮನುಷ್ಯರ ಮೇಲೆ ತೋರಿಸಲ್ವಾ? ತೋರಿಸ್ತಾರೆ. ಬಟ್ ಗಾಡಿ ಮೇಲೆ ಪ್ರೀತಿ ಏನಕ್ಕೆ ಅಂದರೆ ಅದೊಂದು ಎಮೋಷನ್ಸ್ ಇರುತ್ತೆ. ಅವ್ರು ಏನು ಕಷ್ಟಪಟ್ಟಿರ್ತಾರೆ ಒಂದು ಗಾಡಿ ತೊಗೊಳೋಕ್ಕೆ, ಅವ್ರದ್ದು ಶ್ರಮ ಏನಿದೆ. ಸೊ ಒಂದು ಗಾಡಿ ತೊಗೊಳೋದು ಇಟ್ಸ್ ನಾಟ್ ಈಸಿ. ಇಟ್ಸ್ ನಾಟ್ ಒಂದು ಚಿಟ್ಟೆ ಹೊಡೆಯೋ ಥರ ಟೈಮಲ್ಲಿ ಆಗುವಂಥದ್ದಲ್ಲ. ಅದಕ್ಕೆ ಅಂತ ಒಂದು ಶ್ರಮ ಬೇಕು. ಕೆಲವರಿಗೆ 5 ವರ್ಷ ಹಿಡಿದಿರುತ್ತೆ, ಕೆಲವ್ರಿಗೆ 10 ವರ್ಷ ಹಿಡಿದಿರುತ್ತೆ, ಕೆಲವ್ರಿಗೆ 20 ವರ್ಷ ಹಿಡಿದಿರುತ್ತೆ. ಕೆಲವರು ಜೀವಮಾನದಲ್ಲಿ ಒಂದೇ ಒಂದು ಗಾಡಿ ತೊಗೊಳ್ತಾರೆ. ದಟ್ ಈಸ್ ದಿ ಎಮೋಷನ್. ಅವರ ಲೈಫ್ ಲಾಂಗ್ ದುಡಿದು ಒಂದೇ ಒಂದು ಗಾಡಿ ತೊಗೊಂಡಿರ್ತಾರೆ. ಸೊ ಆ ಗಾಡಿ ಮೇಲೂ ಅಷ್ಟೇ ಎಮೋಷನ್ಸ್ ಇರುತ್ತೆ. ಗಾಡಿ ಅಂದರೆ ಕೆಲವರು ಶೋಕಿ ಅಂದ್ಕೊತಾರೆ. ಶೋಕಿ ಅಲ್ಲಪ್ಪ, ಲೈಫಲ್ಲಿ ಹುಟ್ಟಿದ ಮೇಲೆ ನಾವು ಎಷ್ಟು ಉಳಿಸಿ ಏನು ಮಾಡ್ತೀರಾ? ಆಯಿತು, ಎಲ್ಲ ಆಯಿತು, ನಾನು ಬಸ್ಸಲ್ಲೇ ಓಡಾಡ್ತೀನಿ, ಅಲ್ಲಿ ಉಳಿಸ್ತೀನಿ, ಇಲ್ಲಿ ಉಳಿಸ್ತೀನಿ, ಎಲ್ಲ ಉಳಿಸಿ ಕಂಪ್ಲೀಟಾಗಿ ಯಾರೋ ಮತ್ತೆ ನಮ್ಮ ಮಕ್ಳು ಕಾಲಿಗೆ ಕೊಟ್ಟು, ನಮ್ಮ ಮಕ್ಳು ಅವ್ರ ಮಕ್ಳು ಕಾಲಿಗೆ ಕೊಟ್ಟು, ಇಲ್ಲ ಅವ್ರು ಕೊಡ್ತಾರೋ ಇಲ್ಲ ಅವರೇ ಶೋಕಿ ಮಾಡಿ ಕಳೀತಾರೋ ಗೊತ್ತಿಲ್ಲ. ಬಟ್ ನೀವು ಇರಬೇಕಾದ್ರೆ ನಿಮಗೇನು ಅನಿಸುತ್ತೆ? ಕೆಲವ್ರಿಗೆ ಇಷ್ಟ ಇರಲ್ಲ. ಆಯಿತು, ಗಾಡಿ ಓಡಾಡೋದೇ ಕೆಲವ್ರಿಗೆ ಇಷ್ಟ ಇರಲ್ಲ, ಕಾರು ಫಾಸ್ಟ್ ಮೂವಿಂಗೇ ಕೆಲವ್ರಿಗೆ ಇಷ್ಟ ಇರಲ್ಲ. ಅಂಥವ್ರಿಗೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ ನೀವು ಗಾಡಿ ಓಡಿಸಿ ಅಂತ. ಇಷ್ಟ ಇದ್ದರೂ ಅಯ್ಯೋ ಇದಕ್ಕೆ ಖರ್ಚು ಮಾಡಿಬಿಟ್ರೆ ಅದಕ್ಕೆ ಕಷ್ಟ ಆಗಿಬಿಡುತ್ತೆ, ಅದಕ್ಕೆ ಖರ್ಚು ಮಾಡಿದ್ರೆ ಇದಕ್ಕೆ ಕಷ್ಟ ಆಗ್ಬಿಡುತ್ತೆ, ನಾನು ಸೇಫಾಗಿ ಇಟ್ಕೋಬೇಕು ದುಡ್ಡು, ಕಂಪ್ಲೀಟಾಗಿ ಸೆಟಲ್ ಅಂದರೆ ಇನ್ನೂ 1 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಬರೋವರೆಗೂ ನಾನು ಗಾಡಿ ತೊಗೊಳಲ್ಲ. ಈ ಥರದ್ದೆಲ್ಲ ಮೈಂಡ್ ಸೆಟ್ಗಳು ನೋಡಿದ್ದೀನಿ ನಾನು. ಅಂಥವ್ರಿಗೆಲ್ಲ ಹೇಳೋದು, ನೀವು ಅದು 1 ಕೋಟಿ ದುಡಿಯೋವರೆಗೂ ನೀವು ಇರ್ತೀರಾ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅಷ್ಟರೊಳಗೆ ಒಂದಷ್ಟು ಗಾಡಿಗಳು ತೊಗೊಂಡು ಓಡಿಸಿ ಗಾಡಿ ಮೇಲೆ ಪ್ರೀತಿ ಇರೋವಂಥವ್ರು ನೋಡಿ. ನಿಮಗೆ ಹಳೆ ಗಾಡಿ ಇಷ್ಟ ಇದ್ದರೆ ದಯವಿಟ್ಟು ಮ್ಯೂಸಿಯಮ್ಗೆ ಬನ್ನಿ. ಈ ಥರ ಒಳ್ಳೆ ಗಾಡಿಗಳನ್ನ ನೋಡಿದರೆ ಮನಸ್ಸಿಗೆ ಒಂದು ಖುಷಿ ಸಿಗುತ್ತೆ. ಯಾವ್ಯಾವ ರಾಜ್ಯಗಳು ಯೂಸ್ ಮಾಡಿದಾರೋ ಗೊತ್ತಿಲ್ಲ, ಯಾವ್ಯಾವ ಅಧಿಕಾರಿಗಳು ಯೂಸ್ ಮಾಡಿದಾರೋ ಗೊತ್ತಿಲ್ಲ, ಇಂತೆಂಥ ತಲೆಗಳು ಯೂಸ್ ಮಾಡಿದೆ ಗೊತ್ತಿಲ್ಲ. ಬಟ್ ಗಾಡಿಗಳಂತೂ ಮಾತ್ರ ಸೈಕಾಗಿದೆ. ಎಲ್ಲ ಓಲ್ಡ್ ಗಾಡಿಗಳು. ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ನೋಡಿದ್ರಲ್ಲ, ಇಲ್ಲಿ ಯಾವ್ಯಾವ ಥರ ಕಂಪ್ನಿ ಕಾರ್ಗಳು ಅಂದರೆ ಓಲ್ಡ್ ಕಾರ್ಗಳು ಇದೆ ಅಂತ. 1930 to 35ಇಂದನೂ ಹಳೆ ಓಲ್ಡ್ ಕಾರ್ಗಳಿದೆ. ಈ ಕೆಲವೊಂದು ಕಂಪ್ನಿಗಳ ಹೆಸರುಗಳೇ ನಂಗೆ ಗೊತ್ತಿರಲಿಲ್ಲ. ಆ ಕಂಪ್ನಿಗಳು ಏನದು, ಆ ಕಂಪ್ನಿಗಳಲ್ಲಿ ಎಷ್ಟು ಕಾರ್ಗಳಿತ್ತು, ಆ ಕಂಪ್ನಿ ಏನಕ್ಕೆ ಮುಳುಗೋಯ್ತು ಅಥವಾ ಏನಕ್ಕೆ ಇವಾಗಿಲ್ಲ, ಫೋರ್ಡಲ್ಲಿ ಎಂತೆಂಥ ಗಾಡಿಗಳನ್ನ ಬಿಟ್ಟಿದ್ರು ಮೊದಲೇ. ಫೋರ್ಡ್ ಇನ್ನೂ ಇದೆ, ಫಿಯೇಟು ಇನ್ನೂ ಇದೆ. ಸೊ ಅಂಬಾಸಿಡರು ಏನಾಯಿತು, ಅದ್ರದ್ದು ಅಂಬಾಸಿಡರ್ ಬಂದ್ಬಿಟ್ಟು ಮೊದಲು ಒಂದು ಸ್ಟ್ಯಾಂಡರ್ಡ್ ಗಾಡಿ. ಅಂಬಾಸಿಡರ್ ಇದೆ ಅಂದರೆ ಅವ್ನು ಹಿಂದಿದ್ದಂಗೆ. ಸೊ ಆ ಗಾಡಿಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಥರ ನಮಗೆ ಬೆಂಬಲ ಕೊಡಬೇಕು ಅಂದರೆ, ನಮ್ಮ ನೆಕ್ಸ್ಟ್ ವೀಡಿಯೋಸ್ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲಿರುವಂತಹ ಪ್ರತಿ ಗಾಡಿಗಳದ್ದು ವಿಡಿಯೋ ಇದೆ. ಪ್ರತಿ ಗಾಡಿಗಳದ್ದು ಒಂದೊಂದು ಶಾರ್ಟ್ಸ್ ಮಾಡಿ ಹಾಕ್ತೀನಿ. ಅದರಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಯಾವ ಕಂಪ್ನಿ ಗಾಡಿ ಯಾವುದಿದು ಅಂತ. ಆ ಶಾರ್ಟ್ನ ನೀವು ನೋಡಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PCB ಡೈರೀಸ್ ಅಂತ.
ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ನೋಡು ಈ ಥರ ಗಾಡಿಗಳಿದೆ, ಸೊ ಲೈಫಲ್ಲಿ ಈ ಗಾಡಿಗಳನ್ನ ತೊಗೊಳಕ್ಕಾಗಲ್ಲ, ಹೋಗಿ ಒಂದ್ಸತಿ ನೋಡ್ಕೋಬಾ ಅಂತ ಹೇಳ್ಬಿಟ್ಟು ಶೇರ್ ಮಾಡಿ ಎಲ್ಲ ಸ್ನೇಹಿತರಿಗೆ. ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.